ಮಳವಳ್ಳಿ ಪಟ್ಟಣದಲ್ಲಿ ದಂಡಿನ ಮಾರಮ್ಮ ಹಬ್ಬ ಹಾಗೂ ಸಿಡಿ ಹಬ್ಬದ ಆಚರಣೆ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಉಪವಿಭಾಗಾಧಿಕಾರಿ ಶಿವಮೂರ್ತಿ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಯುವ ಜನತೆಗೆ ಸಿಡಿ ಹಬ್ಬದ ಮಹತ್ವವನ್ನ ತಿಳಿಸಿ ಹಬ್ಬವನ್ನ ಯಶಸ್ವಿಯಾಗಿ ಆಚರಿಸಲು ಹಿರಿಯರು ಮಾರ್ಗದರ್ಶನ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಮಾತನಾಡಿದ ಅವರು, ಈ ವರ್ಷ ಜನವರಿ 27ರಂದು ದಂಡಿನ ಮಾರಮ್ಮ ಹಬ್ಬ ಮತ್ತು ಜನವರಿ 30 ಮತ್ತು 31ರಂದು ಸಿಡಿ ಹಬ್ಬವನ್ನು ಆಚರಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಿಡಿ ಹಬ್ಬದ ಆಚರಣೆಯಲ್ಲಿ ಪಟ್ಟಣದ ಮುಖಂಡರು ಹಾಗೂ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಿದರೆ ಹಬ್ಬವನ್ನ ಅದ್ಧೂರಿಯಾಗಿ ಮತ್ತು ಯಶಸ್ವಿಯಾಗಿ ನಡೆಸಬಹುದು ಎಂದು ಶಿವಮೂರ್ತಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಸಿಡಿ ಹಬ್ಬದ ಘಟ್ಟಗಳು ವಿಳಂಬವಾಗಿದ್ದವು. ಈ ಬಾರಿ ಅಂತಹ ಯಾವುದೇ ಲೋಪದೋಷಗಳು ಆಗದಂತೆ ನೋಡಿಕೊಳ್ಳಲಾಗುವುದು. ಘಟ್ಟಗಳು ನಿಗದಿತ ಸಮಯಕ್ಕೆ ಸರಿಯಾಗಿ ಪ್ರಾರಂಭವಾಗಬೇಕು. ಇದಕ್ಕೆ ಎಲ್ಲರ ಸಹಕಾರ ಮುಖ್ಯ ಎಂದು ತಿಳಿಸಿದ್ದಾರೆ. ಅಂತ ಇದೆ. 6 ಗಂಟೆಗೆ ಬಂದ್ರೆ 7 ಗಂಟೆಗೆ ಕೊಂಡನ ಹಾಕ್ಬಹುದು. 7 ಗಂಟೆಗೆ ಹೋದ್ಸಲ 10 ಮುಕ್ಕಾಲು 11 ಗಂಟೆ ಆಯಿತು. ಈ ಸಲ ನೀವೆಲ್ಲ ಕೂಡ ಸಹಕಾರನ ಕೊಟ್ರೆ ನಾವು 6:06ವರೆಗೆ ಈ ಕೊಂಡೋತ್ಸವ ಕಾರ್ಯಕ್ರಮ ನಾವು ಮಾಡಬಹುದು. ಲೇಟ್ ಆಗೋದಕ್ಕೆ